ಎಲ್ಲರೂ ಸ್ವಾತಂತ್ರ್ಯವಾಗಿದ್ದೀರಾ? ಹೇಳಿ, ಮನಸ್ಸು ಮುಟ್ಕೊಂಡು ಹೇಳಿ, ನಾನು ಸ್ವಾತಂತ್ರ್ಯವಾಗಿದ್ದೀನಿ, ನನಗೆ ಕೋಪ ಬರಲ್ಲ, ನನಗೆ ಬೇಜಾರಾಗಲ್ಲ, ನನಗೆ ದುಃಖ ಇಲ್ಲ, ಮನೇಲಿ ಕಿರಿಕಿರಿ ಇಲ್ಲ, ಮನೇಲಿ ಯಾರು ಏನು ಹೇಳಲ್ಲ, ನನಗೆ ಯಾರ ಬಗ್ಗೆ ಏನು ಪ್ರಾಬ್ಲಮ್ಸೇ ಇಲ್ಲ, ನಾ ಗಾಸಿಪ್ ಮಾತಾಡಲ್ಲ, ನನಗೆ ಒಬ್ಬರ ಬಗ್ಗೆ ಜಜ್ಮೆಂಟ್ ಇಲ್ಲ, ಒಬ್ಬರನ್ನ ಕಮೆಂಟ್ ಮಾಡಲ್ಲ. ಸೊ ಯಾರು ಸ್ವಾತಂತ್ರ್ಯವಾಗಿದ್ದೀರಾ? ನಿಜವಾಗ್ಲು ಒಂದು ಬಾರಿ ನಿಮ್ಮ ಆತ್ಮಸಾಕ್ಷಿನ ತಿಳ್ಕೊಳ್ಳಿ, ಯಾರೂ ಸ್ವತಂತ್ರವಾಗಿಲ್ಲ. ಜೀವನ ಅನ್ನೋದು ಒಂದು ಕಾರ್ ಅಂತ ತಗೊಂಡ್ರೆ 4 ಅಂಶಗಳು ಬರ್ತವೆ. ಸೊ ಕಾರಿಗೆ 4 ಚಕ್ರಗಳು ಇರ್ತವೆ. ಸೊ ಯಾವುದು? ಆರೋಗ್ಯ, ಸಂಬಂಧ, ಸಂಪತ್ತು ಮತ್ತು ಆಧ್ಯಾತ್ಮ. ಸೊ ಈ 4 ಕೂಡ ಬ್ಯಾಲೆನ್ಸ್ ಆಗಿದ್ರೆ ನಿಜವಾದ ನಾವು ಸ್ವಾತಂತ್ರ್ಯವನ್ನ ಅನುಭವಿಸ್ತೀವಿ. ಹಾಗಾದ್ರೆ ಆ ಸ್ವಾತಂತ್ರ್ಯ ಈಗ ಇದೆನಾ? ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯ ಚೆನ್ನಾಗಿದೆನಾ? ಎಲ್ಲೋ ಒಂದು ಕಡೆ ಆರೋಗ್ಯ ಸರಿ ಇಲ್ಲ, ಕರೆಕ್ಟಾ? ಸೊ ಆರೋಗ್ಯ ಯಾಕೆ ಸರಿ ಇಲ್ಲ ಅಂದ್ರೆ ಮೈಂಡ್ ಕಂಟ್ರೋಲ್ ಇಲ್ಲ. ನಾವು ಏನ್ ತಿನ್ಬೇಕು, ಏನ್ ನೋಡ್ಬೇಕು, ಏನ್ ಮಾತಾಡ್ಬೇಕು, ಯಾವ್ದು ಕಂಟ್ರೋಲ್ ಇಲ್ಲ. ಆಮೇಲೆ ಸಂಬಂಧಗಳು ಸರಿಯಾಗಿಲ್ಲ, ಸಂಬಂಧಗಳು ಯಾರು ಸರಿ ಇಲ್ಲ. ನಾವಂತೂ ಮೇಲ್ನೋಟಕ್ಕೆ ಸರಿ ಇದೆ ಅಂತ, ಬಟ್ ಸರಿ ಇಲ್ಲ ಯಾರು ಕೂಡ. ಸೊ ಎಲ್ಲರಿಗೂ ಕೂಡ ಜಡ್ಜ್ಮೆಂಟ್ಸ್ಗಳು ಇದ್ದೇ ಇರ್ತವೆ. ಅದೇ ರೀತಿ ಸಂಪತ್ತು, ಹಣಕಾಸು ಇಲ್ಲದೆ ಹೋದ್ರೆ ಸಮಾಜಕ್ಕೆ ನಾವು ಏನು ಕೊಡುಗೆ ಕೊಡೋಕ್ಕಾಗಲ್ಲ. ಹಣ ಇದ್ರೇನೆ ಸಮಾಜಕ್ಕೆ ಅನ್ನದಾನ ಮಾಡಬಹುದು, ಏನು ಸೇವೆನ ಸಲ್ಲಿಸ್ಬೋದು. ಅದರಲ್ಲೂ ಯಾರಿಗೂ ಕೂಡ ಸುಧಾರಣೆ ಇಲ್ಲ. ಏನಾಗ್ತಾ ಇದೆ, ನಾವೇನು ಪೂಜೆ ಮಾಡ್ತಾ ಇದ್ದೀವಿ ಇವತ್ತು ಮಹಾನ್ ವ್ಯಕ್ತಿಗಳನ್ನ, ಇವರು ಸ್ವಾತಂತ್ರ್ಯ ಕೊಟ್ಟಿರೋದು ಹೇಗೆ ಅಂತ ಅಂದ್ರೆ ಅವರು ಕೂಡ ಆಧ್ಯಾತ್ಮ ಧ್ಯಾನವನ್ನ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರು ದಿನಕ್ಕೆ 1 ಗಂಟೆ ಧ್ಯಾನವನ್ನ ಮಾಡ್ತಾ ಇದ್ರು. ಸೊ ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವು ಅಂತೀವಿ ಧ್ಯಾನ ಅಂದ ತಕ್ಷಣ ಏನ್ ಬರುತ್ತೆ ಮಾಡೋದು ಅಂತ, ಬಟ್ ಆ ಶಕ್ತಿ ಎಲ್ಲಿಂದ ಬಂತು? ಮಾತಾಡೋ ಶಕ್ತಿ, ಒಂದು ನಿರ್ಧಾರವನ್ನು ತಗೊಳ್ಳುವಂತ ಶಕ್ತಿ, ಆ ತಾಳ್ಮೆ ಸ್ಮರಣೆ ಬಂದಿರುವುದೇ ಆ ಒಂದು ಧ್ಯಾನದಿಂದ. ಹಾಗಾಗಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಸ್ವತಂತ್ರ ದಿನಾಚರಣೆ ಎಲ್ಲರೂ ಕೂಡ ಮೆಡಿಟೇಷನ್ ಅನ್ನುವಂತಹ ಒಂದು ಅಮೂಲ್ಯವಾದದನ್ನ ಖಂಡಿತ ನಾವು ಪಾಲಿಸೋಣ. ಏನಿಲ್ಲ, ಮೆಡಿಟೇಷನ್ ಅಂದ್ರೆ ಸಹಜವಾದ ಉಸಿರಾಟವನ್ನ ಗಮನ ಕೊಡೋದು. ಎಲ್ಲಾ ಕಡೆಯಲ್ಲಿಯೂ ಕೂಡ ಇವು ಯಜ್ಞಗಳು ನಡೀತಾ ಇದ್ದಾವೆ. ಪ್ರತಿಯೊಂದು ಜಿಲ್ಲೆಗಳಲ್ಲಿ ಯಜ್ಞಗಳನ್ನ ನಾವು ಆಚರಿಸ್ತಾ ಇದ್ದೀವಿ. ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು 2 ನಿಮಿಷ ಕುತ್ಕೊಂಡು ಧ್ಯಾನ ಮಾಡೋದ್ರಿಂದ ನಿಮಗೆ ಗೊತ್ತಿರೋದಂಗೆ ನಿಮ್ಮ ಜೊತೆ ನೀವು ಇರೋಕೆ ಶುರು ಮಾಡ್ತೀರಾ. ನಮ್ಮ ಜೊತೆ ನಾವಿರೋದಂದ್ರೆ ನಮ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು. ಸೊ ನಮ್ಮ ಇಂದ್ರಿಯಗಳು ಯಾವಾಗ ಕಂಟ್ರೋಲ್ ಆಗುತ್ತೋ ಸಮಾಜದಲ್ಲಿ ನಡೆಯುವಂತ ಎಷ್ಟೋ ಕ್ರೌರ್ಯಗಳು ತಾನಾಗಿ ಎಲ್ಲದರಲ್ಲೂ ನಿಜವಾದ ಸ್ವಾತಂತ್ರ್ಯವನ್ನ ನಾವು ಅನುಭವಿಸ್ತೀವಿ. ನಿಜವಾದ ಸ್ವಾತಂತ್ರ್ಯ ಅಂದ್ರೆ ನಮ್ಮ ಜೊತೆ ನಾವಿರೋದು, ಆ ಕ್ಷಣದಲ್ಲಿ ಬದುಕೋದು, ಇರೋದನ್ನ ಇದ್ದ ಹಾಗೆ ನೋಡೋದು, ಯಾವುದನ್ನು ಜಡ್ಜ್ಮೆಂಟ್ ಮಾಡೋಂಗಿಲ್ಲ, ಯಾವುದನ್ನು ಕಮೆಂಟ್ ಮಾಡೋಂಗಿಲ್ಲ, ಯಾರಿಗೂ ಕಂಪ್ಲೇಂಟ್ಸ್ ಹೇಳೋ ಹಾಗಿಲ್ಲ, ಯಾವುದನ್ನ ಎಲ್ಲಿ ಹೇಗೆ ಏನು ಪ್ರತಿಯೊಂದು ಕೂಡ ಆತ್ಮದಿಂದ ನೀವೇನು ವ್ಯವಹಾರ ಮಾಡ್ತೀರಾ ಅದು ನಿಜವಾದ ಸ್ವಾತಂತ್ರ್ಯ. ಸೊ ಇದನ್ನ ನಾ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಿನಕ್ಕೆ ಒಂದು 2 ನಿಮಿಷ ಆದ್ರೂ ಎಲ್ಲರೂ ಕೂಡ ಧ್ಯಾನವನ್ನ ಮಾಡಿ.